ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಕ್ಲಾಸ್ 1 ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಲಾಕ್ ಮಾಡ್ತಾರೆ. ಇನ್ನು ಶಾಸಕ ಚಂದ್ರು ಲಮಾಣಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರದೇ ಸಮುದಾಯದ ಸ್ವಾಮೀಜಿ ಅವರ ಕೈವಾಡ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಲೋಕಾಯುಕ್ತದವರು ಎಲ್ಲ ನೋಡಿನೇ ದಾಳಿ ಮಾಡಿರ್ತಾರೆ. ಪ್ರಕರಣದ ಹಿಂದೆ ವಿದ್ಯಮಾನ ನೋಡಿಕೊಂಡೇ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಬಿಜೆಪಿಯವರು ಭ್ರಷ್ಟಾಚಾರದ ಬಗ್ಗೆ ಯಾವಾಗಲೂ ಪಾಠ ಮಾಡ್ತಾರೆ. ಈಗ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ, ಯಾರೂ ಮಾತಾಡ್ತಾ ಇಲ್ಲ. ಬಿಜೆಪಿ ನಾಯಕರಿಗೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕ್ಲಾಸ್ 1 ಗುತ್ತಿಗೆದಾರನಿಂದ ಒಂದು ರಸ್ತೆ ಬದಿಯ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಒಟ್ಟು 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಅದರಲ್ಲಿ 5 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಲಂಚವಾಗಿ ಸ್ವೀಕಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಾಕೊಳ್ತಾರೆ. ಆದರೆ ಇದು ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಲಮಾಣಿ ಸಮುದಾಯದ ಒಬ್ಬರು ಸ್ವಾಮೀಜಿನೇ ಇದರಲ್ಲಿ ಭಾಗಿದಾರರಾಗಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಇದರಲ್ಲಿ ಒಂದಿಷ್ಟು BJP ಶಾಸಕರನ್ನು ದ್ವೇಷದ ಮೇಲೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಈಗ ನಿನ್ನೆ ಎಲ್ಲ ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು ಅಂತ ಬೇರೆ ಬೇರೆ BJP ನಾಯಕರುಗಳು ಕೂಡ ಈಗ ಕೌಂಟರ್ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಪರಮೇಶ್ವರ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ, ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ಮತ್ತು ಮುಂದುವರೆದು ಅದು ಅವರು ತನಿಖೆ ಮಾಡಿ ಕೋರ್ಟಿಗಾಗಲಿ ಮತ್ತೆ ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕಲ್ವಾ. ಅವರು ಲೋಕಾಯುಕ್ತದವರು ಸುಮ್ಮನೆ ಮಾಡೋದಕ್ಕೆ ಅನೇಕ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹೇಳ್ತಾರೆ. ಆದರೆ ಇದರಲ್ಲಿ ಇನ್ಸಿಡೆಂಟ್ ಅಲ್ಲಿ ಆಗಿದೆ ಅಂತ ಹೇಳಿ ಈಗ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಪಾಠ ಹೇಳ್ತಾರೆ. ಆದ್ರಿಂದ ಅದು ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ವಿಚಾರದ ಯಂತ್ರ ಇದೆ, ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ, ಅವೆಲ್ಲ ಸ್ಟಡಿ ಮಾಡಿ ಅವರ